ಲೌಡ್ ಮ್ಯೂಸಿಕ್ ಆಗ್ತಾ ಇರೋ ಅಂತ ಒಂದು ದೂರು ಬರುತ್ತೆ. ಆ ದೂರಿನ ಅನ್ವಯ SHO ಅವ್ರು ಫಸ್ಟ್ ಹೋಗ್ತಾರೆ. ಫಸ್ಟ್ ಹೋಗಿ ಲೌಡ್ ಮ್ಯೂಸಿಕ್ ಆಗಿದೆ, 10 ಗಂಟೆ ಕಳೆದಿದೆ, ಇನ್ನು ಬಂದ್ ಮಾಡಬೇಕಂತ ಹೇಳ್ತಾರೆ. ಬಂದ್ ಮಾಡೋದಿಲ್ಲ. ಅವ್ರಿಗೆ ತಿಳುವಳಿಕೆ ಹೇಳಿ ವಾಪಸ್ ಬರ್ತಾರೆ. ಪುನಃ ಅದೇ ಜಾಗದಿಂದ ಸಾರ್ವಜನಿಕರಿಂದ 112ಗೆ ಕರೆ ಹೋಗುತ್ತೆ. ಕರೆ ಹೋದ ನಂತರ 112 ಸಹ ಸ್ಥಳಕ್ಕೆ ಹೋಗ್ತಾರೆ. ಸ್ಥಳಕ್ಕೆ ಹೋಗಿ ಏನು ಲೌಡ್ ಮ್ಯೂಸಿಕ್ ನಡೀತಾ ಇದೆ ಅದನ್ನ ಸ್ಟಾಪ್ ಮಾಡಕ್ಕೆ ಹೇಳ್ತಾರೆ. ಬಟ್ ಆದ್ರೂ ಸಹ ಅದು ಮ್ಯೂಸಿಕ್ ಸ್ಟಾಪ್ ಆಗೋದಿಲ್ಲ. ನಂತರ ಈ ಮಾಹಿತಿನ PSI ಕೋಟಾದವ್ರಿಗೆ ಹೋಗ್ತಾರೆ. ಎಷ್ಟೇ ಹೇಳಿದ್ರು ಅವಧಿ ನೀರು ನಡೀತಾ ಇದೆ, ಹೋಗಿ ತಿಳಿ ಹೇಳಿದ್ರು ಅವರು ಮ್ಯೂಸಿಕ್ನ ಸ್ಟಾಪ್ ಮಾಡ್ತಾರೆ ಅಂತ PSI ಹೇಳ್ತಾರೆ. PSI ಮತ್ತು ಅವರ ಸ್ಟಾಫ್ ಆ ಒಂದು ಸ್ಥಳಕ್ಕೆ ಹೋಗ್ತಾರೆ. ನಂತರ ಸ್ಥಳದಲ್ಲಿ ಹೋದ ನಂತರ ನಮಗೆಲ್ಲ ಗೊತ್ತಿರೋ ಹಾಗೆ ವಾಟ್ಸಪ್ಪಲ್ಲಿ, ಫೇಸ್ಬುಕ್ನಲ್ಲಿ ಮತ್ತು ಲೋಕಲ್ ಕೆಲವು ಜನ ನಮಗೆ ಅಲ್ಲಿ ಹೊರಗ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂತ ಒಂದು ಅಲಿಗೇಷನ್ಸ್ ಕೇಳೋದು. ಸೊ ಈ ನಿಟ್ಟಿನಲ್ಲಿ ನಾನು ಈಗಾಗಲೇ PSI ಮತ್ತು ಅವರೆಲ್ಲ ಸ್ಟಾಫ್ ಯಾರಿದ್ರು ಅವ್ರನ್ನ ನಾನು ಅಲ್ಲಿಂದ ಶಿಫ್ಟ್ ಮಾಡಿದ್ದೀನಿ ಪೆಂಡಿಂಗ್ ಎನ್ಕ್ವೈರಿ. DSP ಉಡುಪಿ ಅವರಿಗೆ ಈ ಘಟನೆ ಬಗ್ಗೆ ಸಮಗ್ರ ಎನ್ಕ್ವೈರಿ ಮಾಡಿ ಇಮಿಡಿಯೇಟ್ಲಿ ರಿಪೋರ್ಟ್ ಕೊಡೋಕ್ಕೆ ಹೇಳಿದ್ದೀನಿ. ಸೊ ಟಿಲ್ ಸಚ್ ಟೈಮ್ ಎನ್ಕ್ವೈರಿ ಮುಗಿಯೋವರೆಗೂ PSI ಮತ್ತೆಲ್ಲ ಸ್ಟಾಫು ಠಾಣೆಯಿಂದ ನಾನು ಶಿಫ್ಟ್ ಮಾಡಿಸಿದ್ದೀನಿ. ಸೊ ಎನ್ಕ್ವೈರಿ ರಿಪೋರ್ಟ್ ಬಂದ ನಂತರ ವಿ ವಿಲ್ ಇನಿಷಿಯೇಟ್ ಆ್ಯಕ್ಷನ್. ಬಟ್ ಆ್ಯಸ್ ಆಫ್ ನೋ PSI ಮತ್ತು ಸ್ಟಾಫ್ ಯಾರು ಹೋಗಿದ್ರು ಯಾರ ವಿರುದ್ಧ ಲಾಠಿ ಚಾರ್ಜ್ ಆರೋಪ ಇತ್ತು ಅವರು ಸ್ಟೇಷನಿಂದ ನಾವು ಶಿಫ್ಟ್ ಮಾಡಿದ್ವಿ. ಇಲ್ಲ, ಅಂಟಿಲ್ ದ ಎನ್ಕ್ವೈರಿ ಇಸ್ ಓವರ್ ದೇ ಹ್ಯಾವ್ ಬಿನ್ ಶಿಫ್ಟೆಡ್ ಔಟ್ ಆಫ್ ದಿ ಸ್ಟೇಷನ್. PSI ಚಾರ್ಜ್ ಅಲ್ಲಿಲ್ಲ. ಅವ್ರ ಜೊತೆ ಅವರ ಸಿಬ್ಬಂದಿಗಳು ಸಹ ಸ್ಟೇಷನಲ್ಲಿ ಕೆಲಸ ಮಾಡೋದಿಲ್ಲ. ಶಿಫ್ಟ್ ಮಾಡಿ ಅವ್ರು ನಮ್ಮ DQ